ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಗಣಿತ ಅಭ್ಯಾಸ 1.2. ಈಗಾಗಲೇ ಈ ಅಭ್ಯಾಸಗಳನ್ನು ಎಲ್ಲವನ್ನೂ ಬಿಡಿಸಿ ಹಾಕಿದ್ದೀವಿ. ಬಟ್ ಈ ಅಭ್ಯಾಸಗಳು ಏನಾಗಿದ್ದಪ್ಪ ಅಂದ್ರೆ ಹಿಂದೆ ಮುಂದೆ ಆಗಿದ್ದಾವೆ. ಹೀಗಾಗಿ ಪುನಃ ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಎಲ್ಲ ಅಭ್ಯಾಸಗಳನ್ನು ಬಿಡಿಸಿ ಹಾಕಿದ್ದೀನಿ, ಪ್ಲೇಲಿಸ್ಟನ್ನ ಮಾಡಿದ್ದೀನಿ. ಸೀರಿಯಲ್ ಆಗಿ ನಿಮಗೆಲ್ಲ ವಿಡಿಯೋಗಳು ಸಿಗ್ತವೆ. ಹಾಗಾದರೆ ಈ ಅಭ್ಯಾಸ 1.2ನ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಕ್ವಶನ್ಸ್ಗಳು ಹಾಕಿದ್ದೀನಿ, ನೋಡ್ಕೊಡ್ರಿ. ಇಲ್ಲಿ ಎ ಒಳಗಡೆ 3 ಇಂಟು ಬ್ರಾಕೆಟ್ -1 ಇದೆ. ಇದರ ಗುಣಲಬ್ಧನ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ. ಗುಣಲಬ್ಧ ಇವೆಲ್ಲ ಎಕ್ಸಸೈಸ್ಗಳನ್ನು ಏನು ಮಾಡಿದ್ದೀನಪ್ಪ ಅಂದ್ರೆ ಇಲ್ಲಿ ನಾನು ಬಿಡಿಸಿ ಹಾಕಿದ್ದೀನಿ, ನೋಡ್ಕೊತಾ ಬರ್ರಿ. ಗುಣಲಬ್ಧ ಕಂಡುಹಿಡಿಯರಪ್ಪ ಅಂದ್ರೆ ಅವುಗಳನ್ನ ನೇರವಾಗಿ ಗುಣಾಕಾರ ಮಾಡಬೇಕು. 3 ಒಂದೇ 3, ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ -3. ಈ 225 ಇಂಟು -1 ಅಂದ್ರೆ 225 ಒಂದೇ 225 ಎಂತ ಅದಪ್ಪ ಅಂದ್ರೆ -225. ಇತ್ತು ಮೊದಲ ಸೈನ್ಗಳನ್ನು ಗುಣಿಸ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್ 21 ಮೂರಲೆ 63, ಇದೊಂದು 0 ಇದೆ, 0 630. ನೆಕ್ಸ್ಟ್ 316 ಒಂದಲೇ 316, ಮೈನಸ್ ಇಂಟು ಮೈನಸ್ ಪ್ಲಸ್ 316. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಯಾವುದೇ ಒಂದು ಸಂಖ್ಯೆಗೆ ನೋಡ್ರಿ, ಇಲ್ಲಿ -15 ಇಂಟು 18 ಮಲ್ಟಿಪ್ಲಿಕೇಶನ್ಸ್ ಮಾಡಿ ಕೊನೆಗೆ ನೀವು 0ಕ್ಕೆ ಮಲ್ಟಿಪ್ಲಿಕೇಶನ್ಸ್ ಮಾಡಲೇಬೇಕೀಗ. ಹಾಗಾಗಿ 15 ಇಂಟು 0 ಅಂದ್ರೆ 0, 0 ಇಂಟು 18 ಅಂದ್ರೆ ಯಾವುದೇ ಒಂದು ಸಂಖ್ಯೆಗೆ 0 ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ ಹೋಲ್ ಆನ್ಸರ್ 0 ಬರ್ತದೆ. ಕ್ವಶನ್ಸ್ ಎಫ್ ಏನಿದೆ ನೋಡ್ರಿ, -12 -11 ಇಂಟು 10 ಇದೆ. ಇಲ್ಲಿ ಫಸ್ಟಿಗೆ -12 ಇಂಟು 11 ಗುಣಾಕಾರ ಮಾಡಿದಾಗ ಅಥವಾ 12 ಹತ್ತಲೆ 120 ಪ್ಲಸ್ ಇಂಟು ಮೈನಸ್ -120 ಆಗ್ತದೆ. ಇಲ್ಲಿ -11 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 12 ಇಂಟು 11 ಮಲ್ಟಿಪ್ಲಿಕೇಶನ್ಸ್ ಮಾಡಿ 132, ಇದೊಂದು 0 ಇದೆ, 0 1320. ನೆಕ್ಸ್ಟ್ ಕ್ವಶನ್ಸ್, ಕ್ವಶನ್ ನಂಬರ್ ಜಿ ಏನಿದೆ ನೋಡ್ರಿ, 9 ಇಂಟು -3 ಇಂಟು -6 ಇದಾವೆ. ಹಾಗಾದ್ರೆ 9ಕ್ಕೆ 9 ಅಷ್ಟೇ ಇಟ್ಕೊತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ 6 ಮೂರಲೆ 18, 18 9ಲೆ 162. 18 -5, ಇಲ್ಲಿ -4 ಇದೆ, 18 5ಲೆ 90, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇದೆ, 4 9 4ಲೆ 36, ಇದೊಂದು 0 ಇದೆ, 0 ಇಲ್ಲಿ ಒಂದು ಮೈನಸ್ ಇರುವುದರಿಂದ ಆನ್ಸರ್ ಏನಾಗ್ತದಪ್ಪ ಅಂದ್ರೆ -360. ಇಲ್ಲಿ -1 ಇಂಟು -2 ಇಂಟು -3 ಇಂಟು 4 ಇದೆ ಅಂತಂದಾಗ ಎಲ್ಲ ಸಂಖ್ಯೆಗಳನ್ನು ಗುಣಿಸ್ರಿ. 1 2 2, 2 3 6, 6 4 24. ಇಲ್ಲಿ 3 ಬೆಸ ಸಂಖ್ಯೆಗಳು ಮೈನಸ್ ಇರೋದ್ರಿಂದ ಆನ್ಸರ್ ಕೂಡ -24 ಬರ್ತದೆ. ಇನ್ನು ಜೆ -3 ಇಂಟು -6 -2 -4 ಇದೆ. 6 ಮೂರಲೆ 18, 18 ಏಳೆ 36, 36 ಒಂದೇ 36. ಹಾಗಾದರೆ ಎಲ್ಲವೂ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಹಾಗಾದರೆ ಟೋಟಲ್ ಆನ್ಸರ್ ಪ್ಲಸ್ ದಾಗ ಬರ್ತದೆ, ಪ್ಲಸ್ 36. ಎರಡನೇ ಕ್ವಶನ್ಸ್ ಏನಿದೆ ನೋಡ್ರಿ, ಮುಂದಿನವುಗಳನ್ನು ಪರೀಕ್ಷಿಸಿ ಅಂತ ಕ್ವಶನ್ಸ್ ಇದೆ. 18 ಇಂಟು ಚೌಕಾವರ್ಣ 7 ಪ್ಲಸ್ -3 ಬ್ರಾಕೆಟ್ ಕಂಪ್ಲೀಟ್ ಚೌಕಾವರ್ಣ ಇಸ್ಕೊಲ್ ಟು ಈ ಸಮೀಕರಣ ಏನು ಮಾಡಬೇಕಪ್ಪ ಅಂದ್ರೆ ಪರೀಕ್ಷೆ ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗಾದರೆ ಒಂದನೇ ಸಮೀಕರಣ ಏನಿದೆ ನೋಡ್ರಿ, 18 18 ಅಷ್ಟೇ ಇರಲಿ, ಇಂಟು 7 ಪ್ಲಸ್ ಮೈನಸ್ ಪ್ಲಸ್ ಇಂಟು ಮೈನಸ್ -3. ಓಕೆ, ಅವಾಗ ಈ ಬ್ರಾಕೆಟ್ ಹೋಗ್ತದೆ, ಚೌಕಾವರ್ಣ ಅಷ್ಟು ಉಳಿತದೆ. ನೆಕ್ಸ್ಟ್ 18 7ರ 3 ಕಳೆದ್ರೆ 4, 18 72. ಈ ನೆಕ್ಸ್ಟ್ ನೋಡ್ರಿ, 18 126, 18 ಇದು ಎಷ್ಟಾಗಿತ್ತು, ಇದನ್ನು ಬಿಡಿಸ್ಕೊಂಡ್ಬಿಡ್ಬೇಕು. 18 126 ಪ್ಲಸ್ 18 54, ಎಂತ 54 ಅಂದ್ರೆ -54. 126 ಒಳಗಡೆ 54 ಕಳೀರಿ 72. ಹಾಗಾದ್ರೆ ಇವೆರಡು ಏನಿದಾವಪ್ಪ ಅಂದ್ರೆ ಸಮ ಇದಾವೆ. ನೆಕ್ಸ್ಟ್ ಅದ್ರ ಒಳಗಡೆ ಬಿ ಇದೆ, ಇದನ್ನು ಪರೀಕ್ಷೆ ಮಾಡ್ರಿ ಅಂತ ಹೇಳಿದ್ದಾರೆ. ಸೇಮ್ ಆ್ಯಸ್ ಇಟ್ ಈಸ್ -21 -21 ಇಂಟು ಈ -4ನ್ನ ಈ ಬ್ರಾಕೆಟ್ನಿಂದ ಹೊರಗೆ ತೆಗಿರಿ, ಪ್ಲಸ್ ಇಂಟು ಮೈನಸ್ ಮೈನಸ್ -6 ಚೌಕಾವರ್ಣ. -21ನ್ನು ಬ್ರಾಕೆಟ್ನಿಂದ ತೆಗೆದ್ರೆ ಇಂಟು ಮೈನಸ್ ಮೈನಸ್ ಏನಾಗ್ತಪ್ಪ ಅಂದ್ರೆ ಕೂಡ್ತವೆ, -4 -6 -10, 10 210, ಮೈನಸ್ ಇಂಟು ಮೈನಸ್ ಪ್ಲಸ್. ಇದೇ ರೀತಿಯಾಗಿ -21 ಇಂಟು ಈ ಮೈನಸ್ 4 ಇಲ್ಲಿ ಇಟ್ಕೊಳ್ರಿ, ಪ್ಲಸ್ ಮೈನಸ್ ಇದನ್ನು ಗುಣಿಸ್ಕೊಂಡ್ಬಿಡ್ರಿ. 16 126 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ 4 84 ಪ್ಲಸ್ 126, 84 ಪ್ಲಸ್ 122 ಕೂಡಿಸಿದ್ರೆ 210 ಬರ್ತದೆ. ಇನ್ನು ಕ್ವಶನ್ ನಂಬರ್ 3 ಏನಿದೆಪ್ಪ ಅಂದ್ರೆ, ಯಾವುದೇ ಪೂರ್ಣಾಂಕ ಎಗೆ -1 ಇಂಟು ಎ ಯಾವುದಕ್ಕೆ ಸಮ ಅಂತ ಕ್ವಶನ್ಸ್ ಇದೆ. ಹಾಗಾಗಿ ಅದರಾಗ -1 ರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ ಅಂತ ಕೊಟ್ಟಿದ್ದಾರೆ.
2 ಕ್ವಶನ್ಸ್ ಅದ್ರಾಗ -22 37 0 ಅಂತೇಳಿ ಇಲ್ಲಿ ಎಕ್ಸಸೈಸ್ದಾಗ ಬರ್ತಿದ್ದೀನಿ ನಾನು. ಕ್ವಶನ್ ನಂಬರ್ 1 -1 ಇಂಟು ಏನ ಅದು ಯಾವಾಗಲೂ ಏನಾಗಿರ್ತದಪ್ಪ ಅಂದ್ರೆ ಮೈನಸ್ ಏನೇ ಆಗಿರ್ತದೆ. ಇಲ್ಲಿ 1 ಇರಲಿ, ಇಲ್ಲಿ ಯಾವುದೇ ಒಂದು ಸಂಖ್ಯೆ ಬರಲಿ, ಅದಕ್ಕೆ ಆನ್ಸರ್ ಏನಾಗ್ತದೆ ಮೈನಸ್ ಇರ್ತದೆ, ಸಂಖ್ಯೆ ಏನಾಗ್ತದೆ ಅದೇ ಸಂಖ್ಯೆ ಇರ್ತದೆ. ಅದಕ್ಕೆ ಕ್ವಶನ್ಸ್ ಆ ಪರೀಕ್ಷೆಗಳನ್ನು ಮಾಡ್ರಿ ಅಂತ ಹೇಳಿದ್ರಲ್ಲ, -1 ಇಂಟು +22 -22 ಬರ್ಬೇಕು ನನಗೆ. ಹಾಗಾದರೆ ಇಲ್ಲಿ +22 ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ 22 22 -22 +37 ಬರ್ಬೇಕಪ್ಪ ಅಂದ್ರೆ ಇದು -1ಕ್ಕೆ ನಾವು -37 ಮಲ್ಟಿಪ್ಲಿಕೇಶನ್ಸ್ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 37 37 0 ಬರ್ಬೇಕಪ್ಪ ಅಂದ್ರೆ -1 ಇಂಟು 0ನೇ ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ ಆನ್ಸರ್ 0 ಬರ್ತದೆ. ಇನ್ನು ಕ್ವಶನ್ ನಂಬರ್ 4 -1 ಇಂಟು 5ರಿಂದ ಆರಂಭಿಸಿ -1 ಇಂಟು -1 ಇಂಟು -1 ಈಕ್ವಲ್ ಟು 1 ವಿನ್ಯಾಸ ಸೂಚಿಸುವ 5 ಗುಣಲಬ್ಧಗಳನ್ನು ಬರೆಯಿರಿ ಅಂತ ಕ್ವಶನ್ಸ್ನ ಕೇಳಿದ್ದಾರೆ. ಹಾಗಾದರೆ -5 ಇಂಟು 5ನ ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ 5 1 5 -5 -1 ಇಂಟು 4 ಅಂದ್ರೆ -4 -1 ಇಂಟು 3 ಅಂದ್ರೆ -3 -1 ಇಂಟು 2 ಅಂದ್ರೆ -2 -1 ಇಂಟು 1 ಅಂದರೆ ಆನ್ಸರ್ ಏನು ಬರ್ತದಪ್ಪ ಅಂದ್ರೆ -1 ಬರ್ತದೆ. -1 ಇಂಟು 0 ಅಂದ್ರೆ 0 -1 ಇಂಟು -1 ಅಂದರೆ -1 ಪ್ಲಸ್ 1 ಇಂಟು 1 ಅಂದರೆ 1. ಈ ಥರ ಇಷ್ಟು ಅಭ್ಯಾಸಗಳನ್ನು ಲೆಕ್ಕಗಳನ್ನು ಕೇಳಿದರೆ ಹೋದ ವರ್ಷದೊಳಗಡೆ ಇನ್ನೂ ಸಾಕಷ್ಟು ಲೆಕ್ಕಗಳಿದ್ದು ಇದರ ಒಳಗಡೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಎಲ್ಲ ನಿಮ್ಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲ ಅಭ್ಯಾಸಗಳು ನಿಮಗೆ ಸೀರಿಯಲ್ ಆಗಿ ಸಿಗ್ತವೆ. ಧನ್ಯವಾದ.